ಪ್ರೇಮಿಗಳಿಗೆ ಮನೆಯಾದ ಬಸ್ ಸ್ಟ್ಯಾಂಡ್. ಸಂತೋಷ್ ನಿರ್ದೇಶನದ ಹೊಸ ಚಿತ್ರದಲ್ಲಿ ನಾಯಕ ಬಸ್ ಸ್ಟ್ಯಾಂಡ್ ಅನ್ನೇ ಮನೆ ಮಾಡಿಕೊಂಡು ಸಂಸಾರ ಹುಡುತ್ತಾನೆ. ಅಂದಹಾಗೆ ಈ ಚಿತ್ರದಲ್ಲಿ ತಮಿಳಿನ ಜನಪ್ರಿಯ ನಟ ಪಾರ್ಥಿಬನ್ ದಾದಾ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರ ಬಲಗೈ ಬಂಟನಾಗಿ ನಾಯಕ ನಟ ಅರುಣ್ ನಟಿಸಿದ್ದು, ಶ್ರಾವ್ಯ ಇವರ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಚಿತ್ರದ ಹಾಡಿನ ಚಿತ್ರೀಕರಣ ನಡೆಯುತ್ತಿದೆ. ಹೊಸ ಅಲಿಯ ಸಿನಿಮಾಗಳು ಕನ್ನಡದಲ್ಲಿ ಹೆಚ್ಚಾಗ್ತಿವೆ. ಆ ಸಾಲಿಗೆ ಹುಲಿದುರ್ಗ ಚಿತ್ರ ಕೂಡ ಹೊಸದಾಗಿ ಸೇರ್ಪಡೆ ಆಗುತ್ತಿದೆ. ಚಿತ್ರಕಥೆ ಮತ್ತು ಮೇಕಿಂಗ್ ಕಾರಣದಿಂದಾಗಿ ಈ ಸಿನಿಮಾ ಕುತೂಹಲವನ್ನ ಮೂಡಿಸಿದೆ. ಈ ಚಿತ್ರದ ಮೂಲಕ ಯುವ ಪ್ರತಿಭೆ ಸುಪ್ರೀತ್ ಕನ್ನಡ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಗ್ಲಾಮ್ ಪಾತ್ರಗಳ ಮೂಲಕ ಗುರುತಿಸಿಕೊಂಡಿರುವ ನೇಹಾ ಪಾಟೀಲ್ ಇಲ್ಲಿ ಹಳ್ಳಿ ಹುಡುಗಿಯಾಗಿ ನಟಿಸಿದ್ದಾರೆ. ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಅವರ ಪುತ್ರ ಕಾರ್ತಿಕ್ ಗೌಡ ವಿರುದ್ಧ ವಂಚನೆ ಆರೋಪ ಮಾಡಿ ದೊಡ್ಡ ಸುದ್ದಿಯಾಗಿದ್ದ ನಟಿ ಮೈತ್ರಿ ಗೌಡ ಅವರ ನಟನೆಯಲ್ಲಿ ಮೂಡಿ ಬರ್ತಿರುವ ಅಕ್ಷತೆ ಚಿತ್ರದ ಹಾಡಿನ ಚಿತ್ರೀಕರಣ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿದೆ ಎಂದು ಚಿತ್ರತಂಡ ಮಾಧ್ಯಮಕ್ಕೆ ವರದಿ ಮಾಡಿದೆ. ಚಿತ್ರದಲ್ಲಿ ನಾಯಕಿಯಾಗಿ ಮೈತ್ರಿ ಗೌಡ ಅಭಿನಯಿಸುತ್ತಿದ್ದು, ಯುವ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಕಾರ್ತಿಕ್ ಶೆಟ್ಟಿ ನಾಯಕನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದಾರೆ. ಹಾಗೆ ಚಿತ್ರದ ನಿರ್ದೇಶನ ಜವಾಬ್ದಾರಿಯನ್ನ ರಾಜು ವಹಿಸಿಕೊಂಡಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಪುತ್ರ ಹಾಗೂ ಎದೆಗಾರಿಕೆ ಚಿತ್ರ ಖ್ಯಾತಿಯ ನಟ ಆದಿತ್ಯ ಸಿಂಗ್ ಈಗ ಕಿರುತೆರೆಗೆ ಎಂಟ್ರಿ ಕೊಡ್ತಿದ್ದಾರೆ. ಟಿವಿಯಲ್ಲಿ ಮೋಸ್ಟ್ ವಾಂಟೆಡ್ ಎಂಬ ಶೋವನ್ನು ನಿರೂಪಣೆ ಮಾಡುವ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅಲ್ಲದೆ ಹೊಸ ಚಿತ್ರವೊಂದರಲ್ಲಿ ಯಶ್ ಎದುರು ವಿಲನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಹೊಸ ಪ್ರತಿಭೆಗೆ ಮಣೆ ಹಾಕಿದ್ದಾರೆ ಸಂಗೀತ ಮಾಂತ್ರಿಕ ಅರ್ಜುನ್ ಜನ್ಯ. ಹಲವು ಟಿವಿ, ರೇಡಿಯೋ ಶೋ ಕಾರ್ಯಕ್ರಮಗಳ ಮೂಲಕ ಪ್ರತಿಭಾವಂತರು, ಹಾಡುಗಾರರು ಬೆಳಕಿಗೆ ಬರ್ತಿದ್ದಾರೆ. ಅದರಲ್ಲಿ ಒಬ್ಬ ಹುಡುಗನಿಗೆ ಗಣೇಶ್ ಅಭಿನಯದ ಚಿತ್ರದಲ್ಲಿ ಅವಕಾಶ ಸಿಕ್ಕಿದೆ. ಪಿಸಿ ಶೇಖರ್ ನಿರ್ದೇಶನದ ಗಣೇಶ್ ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಸ್ಟೈಲ್ ಕಿಂಗ್ ಚಿತ್ರದಲ್ಲಿ ಚೇತನ್ ನಾಯಕ್ ಎಂಬ ಹೊಸ ಹಾಡುಗಾರನಿಗೆ ಹಾಡುವ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ. 3 ವರ್ಷಗಳ ನಂತರ ಇಷ್ಟಕಾಮ್ಯ ಕಾದಂಬರಿಯನ್ನ ಧರಿಸಿ ಹೊಸ ಚಿತ್ರ ನಿರ್ದೇಶನ ಮಾಡಿರುವ ನಿರ್ದೇಶಕ ಕವಿ ನಾಗತಿಹಳ್ಳಿ ಚಂದ್ರಶೇಖರ್ ತಮ್ಮ ಚಿತ್ರದ ಹಾಡೊಂದನ್ನ ಜನಪ್ರಿಯ ಜನಪದ ಗಾಯಕ ಮುಕ್ತಿಯಾರ್ ಅಲಿ ಅವರಿಂದ ಹಾಡಿಸಿದ್ದಾರೆ. ಈ ಮೂಲಕ ಮುಕ್ತಿಯಾರ್ ಅಲಿ ಮೊದಲ ಬಾರಿಗೆ ಸಿನಿಮಾಗಾಗಿ ಹಾಡಿದ್ದಾರೆ. ಚಿತ್ರದಲ್ಲಿ ವಿಜಯ್ ಸೂರ್ಯ ಮತ್ತು ಮಯೂರಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಸಿದ್ಲಿಂಗು ಸಿನಿಮಾದಲ್ಲಿ ಲೂಸ್ ಮಾದ ಯೋಗಿಗೆ ಪಾಠ ಮಾಡಿರುವ ಟೀಚರ್ ಅಲಿಯಾಸ್ ಸುಮನ್ ರಂಗನಾಥ್ ಸುಮಾರು 3 ವರ್ಷಗಳ ನಂತರ ಮತ್ತೆ ಸ್ಯಾಂಡಲ್ವುಡ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ವಿಜಯ್ ಪ್ರಸಾದ್ ನಿರ್ದೇಶನದ ನೀರ್ದೋಸೆ ಸಿನಿಮಾದಲ್ಲಿ ಶಾರದಮಣಿ ಆಗಿದ್ದಾರೆ. ಚಿತ್ರದಲ್ಲಿ ನೃತ್ಯಗಾರ್ತಿಯಾಗಿ ಮತ್ತೆ ಪ್ರೇಕ್ಷಕರ ಮುಂದೆ ನಿಲ್ತಿದ್ದಾರೆ. 2 ಶೇಡ್ನಲ್ಲಿ ಈ ಪಾತ್ರವಿದ್ದು ಅವರಿಗೆ ಸಾಕಷ್ಟು ಹೆಸರು ತಂದುಕೊಡಲಿದೆ ಎಂದಿದ್ದಾರೆ. ಪ್ರಕಾಶ್ ರಾಯ್ ರವರ ಒಗ್ಗರಣೆ ಚಿತ್ರದಿಂದ ಬೆಳಕಿಗೆ ಬಂದ ನಟಿ ಸಂಯುಕ್ತಾ ಹೊರನಾಡು ಅವರು ಸದ್ದಿಲ್ಲದೆ ಮದುವೆಯಾಗಿದ್ದಾರೆ ಎಂದು ಎಲ್ಲೆಡೆ ಗಾಸಿಪ್ಗಳು ಹರಿದಾಡ್ತಿತ್ತು. ಇತ್ತೀಚೆಗೆ ನಟಿ ಸಂಯುಕ್ತಾ ಅವರ ಮದುಮಗಳ ಫೋಟೋ ಮತ್ತು ವರ ತಾಳಿ ಕಟ್ಟುತ್ತಿರುವ ಮಾದರಿಯ ಫೋಟೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಿದ್ದು, ಇದನ್ನು ಕಂಡು ನಟಿ ಸಂಯುಕ್ತಾ ಅವರು ಸೀಕ್ರೆಟ್ ಆಗಿ ಮದುವೆಯಾಗಿದ್ದಾರೆ ಎಂದು ಯಾವುದೋ ಚಾನೆಲ್ ಗಾಳಿ ಸುದ್ದಿ ಹಬ್ಬಿಸಿತ್ತು. ಇದಕ್ಕೆ ಸಂಯುಕ್ತಾ ಅವರು, ನಾನೇನು ಮದುವೆ ಆಗಿಲ್ಲ, ಅಷ್ಟೇ ಅಲ್ಲ ಇನ್ನು 100 ವರ್ಷ ಮದುವೆ ಆಗಲ್ಲ. ಈ ಚಿತ್ರಗಳು ಇತ್ತೀಚೆಗೆ ನಡೆದ ಮಲಬಾರ್ ಗೋಲ್ಡ್ ಚಿನ್ನಾಭರಣ ಮಳಿಗೆಯ ಬ್ರೈಡ್ಸ್ ಆಫ್ ಇಂಡಿಯಾ ಜಾಹೀರಾತಿನ ಶೂಟಿಂಗ್ಗೆ ಈ ಕಾಸ್ಟ್ಯೂಮ್ ಹಾಕಿದ್ದಾಗ ತೆಗೆದದ್ದು ಅಂತ ಹೇಳಿ ಫೇಸ್ಬುಕ್ನಲ್ಲಿ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ.
ಪ್ರಿಯಾಂಕಾ ಉಪೇಂದ್ರ ನಟಿಸುತ್ತಿರುವ ಮಮ್ಮಿ ಹಾರರ್ ಮೂವಿ ಮತ್ತೆ ಸುದ್ದಿಯಲ್ಲಿದೆ. ಬರ್ತ್ಡೇ ಬಾಯ್ ತಲೈವಾ ಸೂಪರ್ ಸ್ಟಾರ್ ರಜನಿಕಾಂತ್ ಅವರೇ ಚಿತ್ರದ ಟ್ರೇಲರ್ ನೋಡಿ ಇಷ್ಟಪಟ್ಟಿದ್ದು ಸಿನಿಮಾದ ಬಗ್ಗೆ ಮತ್ತಷ್ಟು ಕುತೂಹಲ ಹೆಚ್ಚಿಸಿದೆ. ರಜನಿಕಾಂತ್ ತನ್ನ ಚಿತ್ರವನ್ನ ಹೊಗಳಿದ್ದು ಯುವ ನಿರ್ದೇಶಕ ಲೋಹಿತ್ ಅವರನ್ನು ಥ್ರಿಲ್ ಆಗಿಸಿದೆ. ತನ್ನ ಮೊದಲ ಸಿನಿಮಾದ ಟ್ರೇಲರ್ ಅನ್ನು ರಜನಿಕಾಂತ್ ಅವರೇ ಮೊದಲು ನೋಡಿದ ಖುಷಿ ಅವರಿಗಿದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ನಟಿಸಲಿರುವ ಜಾಗ್ವಾರ್ ಸಿನಿಮಾದ ಮುಹೂರ್ತ ಡಿಸೆಂಬರ್ 16ಕ್ಕೆ ಫಿಕ್ಸ್ ಆಗಿದೆ. ಇನ್ನು ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ದಿನದಂದು ಸಿನಿಮಾ ಶುರುವಾಗುತ್ತಿದ್ದು ಅದೇ ದಿನ ಹಿರಿಯ ಕಲಾವಿದರಿಗೆ ಸನ್ಮಾನ ಮಾಡೋ ಮೂಲಕ ನಿಖಿಲ್ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಅಲ್ಲದೆ ಚಿತ್ರದ ಮೊದಲ ಟೀಸರ್ ಕೂಡ ಬಿಡುಗಡೆಯಾಗಲಿದೆಯಂತೆ. ಅಲ್ಲದೆ ಅದೇ ದಿವಸ ಚಿತ್ರದ ಮೊದಲ ಟೀಸರ್ ಅನ್ನ ಕೂಡ ಬಿಡುಗಡೆ ಮಾಡಲಿದೆಯಂತೆ ಚಿತ್ರತಂಡ.